ಏನು ಈ ಕರಾಟೆ ಚಾಂಪಿಯನ್ಶಿಪ್ ಒಂದು ಕಾರ್ಯಕ್ರಮ ನಡೀತಾವ್ರೆ, ಅದು 15 ವರ್ಷದಿಂದ ಇವರು ನಡೆಸ್ಕೊಂಡ್ಬಂದಿದ್ದಾರೆ. ಕಾರಣ ಏನು ಅಂತಂದರೆ, ಇದೊಂದು ಮಕ್ಕಳು ಜೀವಮಾನದಲ್ಲಿ ಅಳವಡಿಸಕ್ಕಂಥ ಒಂದು ಪದ್ಧತಿ ಇದು. ಇವಾಗ ಈ ಮಕ್ಕಳಿಗೆ ಏನು ಹೇಳ್ತೀವಿ ಅದನ್ನೇ ಬೆಳೆಸ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ಅವ್ರು ಬಾಳ್ತಾರೆ. ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಅವ್ರು ದೈಹಿಕವಾಗಿ ಮಾನಸಿಕವಾಗಿ ತುಂಬ ವೃದ್ಧಿ ಆಗ್ತಾರೆ. ಇದು ಈ ವಯಸ್ಸಿನ ಕಲಿಯೋಂಥ ವಿದ್ಯೆ ಅದು. ದೊಡ್ಡವರಾದ್ಮೇಲೆ ಈಗ ನಾವು ಮಾಡ್ತಕ್ಕಂಥ ಒಂದು ಏನಿದೆ ವ್ಯಾಯಾಮ ನಾವು ಮಾಡೋಕ್ಕಾಗಲ್ಲ. ಅದು ಈ ವಯಸ್ಸಿನಾಗೆ ಕಲಿಸಬೇಕು. ಅದು ಎಲ್ಲಕ್ಕಿಂತ ಈಗ ಏನು ಇವಾಗ ಈ ಕಲಿಸೋಕ್ಕೆ ಇದು ಮಾಡಿದ್ದಾರೆ ಈ ಟೀಮು, ಇವರಿಗೆ ಧನ್ಯವಾದ ಹೇಳಬೇಕು. ಯಾಕೆ ಆ ಮಕ್ಕಳಿಗಂತ ಎದ್ದು ಹೇಳಿ ಮಾಡ್ಬೇಕಾದ್ರೆ ಭಾರಿ ಕಷ್ಟ. ಅದನ್ನು ಮಾಡಿ ಸಭೆ ಒಳಗೆ ತಗೊಂಬಂದು ಒಂದು ವೇದಿಕೆ ಮೇಲೆ ಅವರು ಮಾಡಿಸ್ತಾ ಇರ್ತಾರಲ್ಲ, ಅವಾಗ ನಮಗೆ ಕೂತಿರ್ತಕ್ಕಂಥವ್ರಿಗೆ ತುಂಬ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಮಕ್ಕಳು ಮಾಡಿದ್ರು ಅಂತೇಳಿ ಚಪ್ಪಾಳೆ ತರ್ತೀವಿ. ಅದು ಮಾಡಬೇಕಾದ್ರೆ ಅದಕ್ಕೆ ಕಾರಣ ಇವರು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಆಗಬೇಕು. ಆದಾಗ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಎಜುಕೇಷನ್ ಬಗ್ಗೆ ಅವ್ರ ಮನೆತನದ ಬಗ್ಗೆ ಅವಾಗ ಅವ್ರಿಗೊಂದು ಇದು ಬರುತ್ತದೆ. ನಾವು ಬಾಳಬೇಕು, ಬದುಕಬೇಕು, ಹಿಂಗಾಗಿರಬೇಕು ಅಂತಂತೇಳಿ. ಅವ್ರು ಒಂದು ಸಾರಿ ಮಿಸ್ಟೇಕಾಗಿ ತಪ್ಪು ಮಾಡಿದ್ರು ನಾವು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅರ್ಥವಾಗ್ತದೆ. ಆವಾಗಲೂ ಅಷ್ಟೇ ಜೀವಮಾನದಾಗೂ ಆ ಥರ ನಾವು ತಪ್ಪು ಮಾಡಬಾರ್ದು, ಮಾಡ್ಕೊಂಡು ಹೋಗಬೇಕು ಅಂತಂತೇಳಿ ಇದಾಗ್ತದೆ. ತುಂಬ ಇದು ಈಗ ಡಾಕ್ಟರ್ ಕೃಷ್ಣಮೂರ್ತಿ ನನ್ನ ಮಗ ಇವರು ಹೇಳ್ದಂಗೆ ಸ್ಕೂಲು ಒಳ್ಳೆಯ ಸ್ಕೂಲ್ ಇದೆ. ಅಲ್ಲಿಗೆ ಸುಮಾರು ಜನ ನಾವು ಎಷ್ಟೋ ಹುಡುಗರಿಗೆ ಫೀಸ್ ಮಾಫಿ ಮಾಡಿ ಇದು ಮಾಡಿದ್ದೀವಿ. ಎಲ್ಲ ಅದನ್ನು ಉಪಯೋಗ ಪಡ್ಕೊಳ್ಬೇಕು. ಇಲ್ಲಿ ಏನು ಆಜುಬಾಜಿನ ಜನ ಇದ್ದಾವೆ. ಇದಕ್ಕೆ ಮಾದನಾಯಕನಹಳ್ಳಿ ಗ್ರಾಮಕ್ಕೆ ನಮಗೆ ಗೊತ್ತಿದ್ದಂಗೆ ಇವಾಗ ನೀವು ಜನಶಕ್ತಿಯನ್ನು ಇದು ಮಾಡಿದ್ದೀರಿ. ಸಾಕಷ್ಟು ಸೇವೆ ಮಾಡಿದ್ದೀವಿ ಮಾದನಾಯಕನಹಳ್ಳಿಗೆ. ನಾನು ರಾಜಕೀಯಕ್ಕೆ ಬಂದಾದ ಮೇಲೆ ಬೇರೆ ಬೇರೆ ರೀತಿ ಒಳಗೆ ಸೈಟ್ ಕೊಟ್ಟಿರೋದಿರ್ಬೋದು, ಇನ್ನೊಂದರಾಗಿರ್ಬೋದು, ನಮ್ಮ ಜಾಸ್ತಿ ಒತ್ತು ನೀಡಿ ಇದನ್ನು ಉದ್ಧಾರ ಇದು ಮಾಡಿದ್ದೀವಿ. ನಮ್ಮ ಕೈಲಾದಷ್ಟು ಸೇವೆ ಅದು. ಈಗ ನಿಮ್ಮ ಕಾಲದಲ್ಲೂ ಕೂಡ ಮಾದನಾಯಕನಹಳ್ಳಿಗೆ ಕರಾಟೆ ಅನ್ನೋದು ಹೊಸದಲ್ಲ. ನಿಮ್ಮ ಕಾಲದಲ್ಲೂ ದೊಡ್ಡ ದೊಡ್ಡ ಕರಾಟೆಗಳು ಹೌದು. ಆ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ನಿಮಗೆ ಆ ದಿನಗಳ ಬಗ್ಗೆ ಹೇಳಬೇಕು. ನಾನು ಕರಾಟೆ ಕುಸ್ತಿ ಮಾಡ್ತಾ ಓದ್ತಿದ್ದೆ. ಅವಾಗ ನಾನು ಓದ್ತಿದ್ದಾಗ ಕಬಡ್ಡಿ, ವಾಲಿಬಾಲು ಮತ್ತು ಕುಸ್ತಿ ಓದ್ತಿದ್ದೆ ನಾನು SLC ಓದ್ತಿದ್ದಾಗ. ಅದಾದಮೇಲೆ ಅಲ್ಲಿಂದ ರಾಜಕೀಯ ಶುರುವಾಯಿತು. ಟೈಮ್ ಇಲ್ದಂಗೆ ಈ ಥರ ಎಲ್ಲ ಇದರೊಳಗೂ ಭಾಗವಹಿಸ್ತೀನಿ. ಇದೆಲ್ಲನೂ ಇದರೊಳಗೆ ನಾನು ಭಾಗಿಯಾಗಿದ್ದೀನಿ. ಇದೆಲ್ಲ ಮಾಡಬೇಕು ಅಂತಂತೇಳಿ ಅದಕ್ಕೆ ಪ್ರೋತ್ಸಾಹನೂ ಕೊಡ್ತಾಯಿದ್ದೀನಿ.